ಹಾಯ್ ಹಲೋ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ತಮ್ಮ ತಮ್ಮ ಫಸ್ಟ್ ಪೇಪರ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀರಾ ಅಂತ ಅನ್ಕೋತೀನಿ. ಹಾಗೆ ಹೇಗೆ ಆಗಿದೆ ನಿಮ್ಮ ಪೇಪರ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಹಾಕಿ. ಹಾಗೆ ಯಾರಾದ್ರೂ ಈಗ ಪೇಪರ್ ಅನ್ನ ಮುಗಿಸ್ಕೊಂಡು ಬಂದಿದ್ರೆ ಈಗ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಕಂಪ್ಲೀಟ್ ಆಗಿ ಈಗ ಮರ್ತ್ಬೇಡಿ. ಓಕೆ, ಕನ್ನಡ ಮುಗಿದೋಯ್ತು. ಇನ್ನ ಸೇಮ್ ಚಾಪ್ಟರ್ಸ್ ಎಂದು ನೀವು ಓದುದಿಲ್ಲ, ಅದನ್ನ ಮರ್ತ್ಬಿಡಿ. ನೆಕ್ಸ್ಟ್ ಇಂಗ್ಲಿಷ್ ಪೇಪರ್ಗೆ ಕಾಲಿಡ್ತಾ ಇದ್ದೀರಾ. ಈಗ ಹಿಂದಿ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ಅವರ ಫಸ್ಟ್ ಪೇಪರ್ ಇದೇ ಆಗಿರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿ. ಹಾಗೆ ನಾನು ಈಗ ಇನ್ನೊಂದು ಪೇಪರ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಟಾಪರ್ಸ್ದು. ಓಕೆ, ಇದನ್ನ ರೆಫರ್ ಮಾಡಿ. ಹಾಗೆ ಆನ್ಸರ್ಸ್ ಹೇಗೆ ಬರೆಯೋದಂತ ನೋಡೋಣ ಬನ್ನಿ. ಸೊ ಈಗ ಇಲ್ಲಿ ನೋಡ್ಬೋದು, ನೀವು ಯಾವುದೇ ತರಹದ ಕ್ವಶನ್ಸ್ ಬರೆಯುವಾಗಿಲ್ಲ. ಜಸ್ಟ್ ಆಪ್ಷನ್ಸ್ ABCD ಏನಿರುತ್ತೆ ಅದನ್ನ ಹಾಕಿ ನೆಕ್ಸ್ಟ್ ನೀವು ಏನ್ ಬರೆಯೋದಿರುತ್ತೆ, ಆನ್ಸರ್ ಬರೆಯೋದಿರುತ್ತೆ. ಓಕೆ, ಹಾಗೆ MCQs ಬರೀರಿ. MCQs ಆದ್ಮೇಲೆ ನೆಕ್ಸ್ಟ್ ಬರೋದು 2-3 ಮಾರ್ಕ್ಸ್. ಓಕೆ, ಏನು ಅನ್ನೋದು, ಇಫ್ ತಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಆಲ್ಸೋ ಫಾಲೋಡ್ ಸ್ಯೂಟ್. ನೋಡಿ ಇಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ, ಎಷ್ಟು ಬರೆಯೋದಿರುತ್ತೆ ಅಷ್ಟು ಬರಿಬೇಕು. ಓಕೆ, ಈಗ ನೋಡಿ, ಈಗ ಈಗ ನಿಮಗೂ ಕೂಡ ಮ್ಯಾಚ್ ದ ಫಾಲೋವಿಂಗ್ ಇದ್ದೇ ಇರುತ್ತೆ. ಅದನ್ನ ಈಸಿಯಾಗಿ ಬರಿಬೋದು. ಮ್ಯಾಚ್ ದ ಫಾಲೋವಿಂಗಿಗೆ ಒಂದು A ಹಾಗೂ B ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಆನ್ಸರ್ಸ್ ಕರೆಕ್ಟ್ ಆಗಿ ಬರೀರಿ. ಇಲ್ಲಿ ಮಾತ್ರ ಮಾರ್ಕ್ಸ್ ಕಳ್ಕೊಳ್ಳಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಕ್ವಶನ್ ಆನ್ಸರ್ಸ್ಗೆ ಬಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, 24 ದ ಪೋಯಮ್ ವಾಟರ್ ಬೈ ಚಲ್ಲಪಲ್ಲಿ ಸ್ವರೂಪ ರಾಣಿ. ಓಕೆ, ಫಸ್ಟ್ ನೀವು ಯಾವ ಆಥರ್ ಅನ್ನೋದನ್ನ ಬರೆದ್ಬಿಡಿ. ಪೋಯಮ್ ಇದ್ರೆ ಯಾವ ಪೋಯೆಟ್ ಅನ್ನೋದನ್ನ ಬರೀರಿ. ಹಾಗೆ ಲೆಸನ್ ಇದ್ರೆ ಯಾವ ಆಥರ್ ಅನ್ನೋದನ್ನ ಬರೀರಿ. ಹೀಗೆ ನಿಮ್ಮ ಆನ್ಸರ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ದಟ್ ಅವರಿಗೆ ಗೊತ್ತಾಗುತ್ತೆ ನೀವು ಏನೋ ಒಂದು ಓದಿದೀರಾ ಅಂತ. ಹಾಗೆ ಚೂರು ಅಂಡರ್ಲೈನ್ ಮಾಡಕ್ಕೆ ಟ್ರೈ ಮಾಡಿ. ನಿಮಗೆ ಏನ್ ತಿಳಿಯುತ್ತೆ ಅದನ್ನ ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಿದ್ರೆ ಏನೋಪ್ಪ ಒಂದು ಬರ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಎಷ್ಟು ದೊಡ್ಡ ಆನ್ಸರ್ ಬರ್ದಿದ್ದಾರೆ ಅಂತ 24th ಒನ್ ನೀವು ನೋಡ್ಬೋದು. ಹಾಗೆ ತುಂಬಾ ಜನ ಏನ್ ತಪ್ಪು ಮಾಡೋದಂದ್ರೆ ಈ ಕ್ವಶನ್ ನಂಬರ್ ಹಾಕೋದನ್ನೇ ಮರ್ತು ಬರ್ತಾರೆ. ಸೊ ಅದನ್ನ ನೀವು ಮರಿಬೇಡಿ. ಈ ಕ್ವಶನ್ ನಂಬರ್ ಅನ್ನ ಕಂಪ್ಲೀಟ್ ಆಗಿ ಹಾಕಿ ಬನ್ನಿ. ಓಕೆ, ಇಷ್ಟು ದೊಡ್ಡ ದೊಡ್ಡ ಆನ್ಸರ್ಸ್ ನೀವು ಬರಿಬೇಕಾಗತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಇಂಗ್ಲಿಷ್ ಎಕ್ಸಾಮ್. ಸೊ ಡೋಂಟ್ ಬಹಳ ನೀವು ಟೈಮ್ ತಗೋಬೇಡಿ. ನಿಮ್ಮ ಸಿಂಪಲ್ ಆಗಿರುವಂತ MCQsನೆಲ್ಲ ವಿಚಾರ ಮಾಡೋದಕ್ಕೆ ಫಸ್ಟ್ ದೊಡ್ಡ ದೊಡ್ಡ ಆನ್ಸರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಬನ್ನಿ. ಈ ಗ್ರಾಮರ್ ಪಾರ್ಟ್ ಕೂಡ ನೀವು ಚೆನ್ನಾಗಿ ಈಸಿಲಿ ಬರಿಬಹುದು ಓದ್ಕೊಂಡು ಹೋಗಿದ್ರೆ. ಹಾಗೆ ಒಂದು ಕ್ವಶನ್ ಬ್ಯಾಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ನಾನು ಪ್ರೊವೈಡ್ ಮಾಡಿರ್ತೇನೆ. ಹೋಗಿ ಅದನ್ನ ಎಕ್ಸೆಸ್ ಮಾಡ್ಕೊಳ್ಳಿ. ಕೆಳಗೆ ನಾನು ಲಿಂಕ್ ಕೊಟ್ಟಿರ್ತೇನೆ, ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಹೋಗಿ ನೋಡಿ. ಓಕೆ, ಚೆನ್ನಾಗಿ ಬರೀರಿ. ಹಾಗೆ ಇಲ್ಲಿ ಇದೇ ತರ ನೇಮ್ ಕೂಡ ಬರೆಯೋದಕ್ಕೆ ಕೊಡ್ತಾರೆ, ಇಲ್ಲ ಅದರ ಗ್ಯಾರಂಟಿ ಇಲ್ಲ. XXXYYY ಕೊಟ್ಟಿದ್ರೆ ಕ್ವಶನ್ ಅಲ್ಲಿ ಚೆನ್ನಾಗಿ ನೋಡಿ ಅದೇ ರೀತಿಯಾಗಿ ಹಾಕಿ. ಓಕೆ, ಈಸಿಲಿ ಇದೇ ತರ ಅದು ರಿಸ್ಯೂಮೆ ಕೂಡ ನಿಮ್ಗೆ ಬರೆಯೋದಕ್ಕೆ ಬರುತ್ತೆ. ಸೇಮ್ ಈ ಟೇಬಲ್ ನ ನೆನಪಿಟ್ಕೊಂಡು ಹೋಗಿ ಹಾಗೆ ಚೆನ್ನಾಗಿ ಬರೀರಿ. ಯಾವ್ದಾದ್ರು ಈಗ ಇಲ್ಲಿ ನಿಮ್ ಹಾಫ್ ಪೇಜ್ ಆಗಿತ್ತಂದ್ರೆ ಅಲ್ಲಿ ಕಂಟಿನ್ಯೂ ಮಾಡಬೇಡಿ. ನ್ಯೂ ಪೇಜ್ ಅಲ್ಲಿನೇ ನಿಮ್ಮ ಲೆಟರ್ ನ ಬರೀರಿ. ಯಾಕಂದ್ರೆ ತುಂಬಾ ಪೇಜಸ್ ಕೊಟ್ಟಿರ್ತಾರೆ ಬುಕ್ಲೆಟ್ ನಲ್ಲಿ ನಿಮ್ಗೆ. ಇಲ್ಲಿ ನೋಡಿ ಈಗ 25th ಪೇಜ್, ಅವರು ಅಲ್ಲಿ ನಿಯರ್ಲಿ 40 ಪೇಜಸ್ ಕೊಟ್ಟಿರ್ತಾರೆ. ನೀವು ನ್ಯೂ ಪೇಜ್ ನಲ್ಲಿ ಹೋಗಿ ಬರೀರಿ ಅಂತ ಹೇಳ್ತೀನಿ ಲೆಟರ್ ಎಲ್ಲ ಬಂದ್ರೆ. ಓಕೆ, ಹೀಗೆ ನೀವು ಇದನ್ನ ರೆಫರ್ ಮಾಡಿ. ಹಾಗೆ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ಕೂಡ ಚೆನ್ನಾಗಿ ಬರೀರಿ. ಕನ್ನಡ ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಅವರ್ ಎಕ್ಸಾಮ್ಸ್. ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್ ಬಾಯ್.